ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವದ ವಿಚಾರದಲ್ಲಿ, ಜನಪ್ರತಿನಿಧಿಯ ವಿಚಾರದಲ್ಲಿ ಅತಿ ದೊಡ್ಡ ಶಕ್ತಿ. ಬಸನಗೌಡ ಪಾಟೀಲ್ ಯತ್ನಾಳ್ ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದವರು. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವ, ಬಿಜೆಪಿ, ಮಾತುಗಾರಿಕೆ, ಎದೆಗಾರಿಕೆ, ಮಗದೊಂದು ವಿಚಾರದಲ್ಲಿ ಅತಿ ದೊಡ್ಡ ಆಸ್ತಿ ಬಿಜೆಪಿಗೆ. ಆದ್ರೆ ಬಿಜೆಪಿ ಅವ್ರನ್ನ ಉಚ್ಚಾಟನೆ ಮಾಡಿಬಿಟ್ರು. ಯತ್ನಾಳ್ ಎಲ್ಲಿ ಕೂಡ ನರೇಂದ್ರ ಮೋದಿ ಅವರ ಬಗ್ಗೆ, ಅಮಿತ್ ಶಾ ಬಗ್ಗೆ, ಬಿಜೆಪಿ ಪಕ್ಷದ ಬಗ್ಗೆ, RSS ಬಗ್ಗೆ ಎಲ್ಲೋ ನೆಗೆಟಿವ್ ಮಾತಾಡ್ಲಿಲ್ಲ. ಆ ಮನುಷ್ಯ ಮಾತಾಡಿದ್ದು ಒಂದೇ, ಯಡಿಯೂರಪ್ಪ, ವಿಜಯೇಂದ್ರ ಒಂದು ಕುಟುಂಬವನ್ನ ಟೀಕಿಸಿದ್ರು. ರಾಜಕೀಯ ಅಂದ್ಮೇಲೆ ಆರೋಪ ಪ್ರತ್ಯಾರೋಪಗಳಿರ್ಲೇಬೇಕು. ಆದ್ರೆ ಇದೀಗ ಯತ್ನಾಳ್ ಬಿಜೆಪಿ ಕಳ್ಕೊಂಡಿರೋದು ಬಿಜೆಪಿಗೆ ಅತಿ ದೊಡ್ಡ ಲಾಸ್. ಯತ್ನಾಳ್ಗೇನು ಲಾಸ್ ಇಲ್ಲ. ಯತ್ನಾಳ್ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ವಾಪಸ್ ಆಗ್ಬಾರ್ದು. ಯತ್ನಾಳ್ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮರಳಬಾರದು. ಇದೇನಿದು ಅಂತೀರಾ? ಎಸ್, ಒಂದು ವೇಳೆ ಯತ್ನಾಳ್ನ ಮನವೊಲಿಸಿ ಹಂಗೋ ಹಿಂಗೋ ಮಾಡಿ ವಾಪಸ್ ಕರ್ಕ ಬಂದ್ಬಿಟ್ರೆ ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗೋದಿಲ್ಲ. ಒಂದು ವೇಳೆ ಬಿಜೆಪಿಯವರೇ ಮನವೊಲಿಸಿ ಯತ್ನಾಳ್ನ ವಾಪಸ್ ಕರ್ಕ ಬರ್ತೀವಿ ಅಂತ ಅಂದ್ರು, ವಿಜಯೇಂದ್ರನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಯತ್ನಾಳ್ ದೇವರಾಣೆಗೂ ಬರಲ್ಲ. ಇನ್ನು 3 ವರ್ಷ ಶಾಸಕ ಸ್ಥಾನ ಐತೆ. ವಿಜಯೇಂದ್ರ ಬೇಕು ಅಂದ್ರೆ ವಿಜಯೇಂದ್ರನ್ನೇ ಇಟ್ಕೊಳ್ಳಿ, ನಮಗೇನು ಬೇಕಾಗಿಲ್ಲ. ಹೊಸ ಪಕ್ಷದ ಉದಯವಾಗೋದು ಗ್ಯಾರಂಟಿ. ಇತ್ತೀಚೆಗಷ್ಟೇ ಯತ್ನಾಳ್ ಮಾತಾಡ್ತಾ ಹೊಸ ಪಕ್ಷ 100% ಬರುತ್ತೆ, ವಿಜಯೇಂದ್ರನೇ ನಿಮಗೆ ಬೇಕು ಅಂದ್ರೆ ಹೊಸ ಪಕ್ಷ ಮಾಡೇ ಮಾಡ್ತೀವಿ. ಅದಕ್ಕೆ ಕಾಂಗ್ರೆಸ್ ಅವರು ಬರ್ತಾರೆ, ಬಿಜೆಪಿ ಅವರು ಬರ್ತಾರೆ, JDS ಅವರು ಬರ್ತಾರೆ. ಹೊಸ ಶಕ್ತಿಯ ಉದಯವಾಗುತ್ತೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ. ಎಸ್, ಈ ಮಾತನ್ನ ಸ್ವತಃ ಯತ್ನಾಳ್ ಅವರೇ ಹೇಳಿರೋದು. ವಿಜಯೇಂದ್ರ ನಾಯಕತ್ವನೇ ಬೇಕು ಅಂದ್ರೆ 3ನೇ ಶಕ್ತಿಯಾಗಿ ನಾವು ಹೊರ ಹೊಮ್ತೀವಿ. ನನಗೇನೋ ಖುಷಿ ಅನ್ನಿಸ್ತು. 2013ರಲ್ಲಿ ಇದೇ ಯಡಿಯೂರಪ್ಪನವರು KJP ಪಕ್ಷ ಕಟ್ಟಿದ್ರು, ಶ್ರೀರಾಮುಲು BSR ಕಾಂಗ್ರೆಸ್ ಕಟ್ಟಿದ್ರು, ಏನೂ ಆಗಲಿಲ್ಲ. 2023ರಲ್ಲಿ ಜನಾರ್ದನ್ ರೆಡ್ಡಿ KRPP ಕಟ್ಟಿದ್ರು, ಅವರು ಒಬ್ಬರೇ ಗೆದ್ದಿದ್ದು. ಹೀಗಿರುವಾಗ ಮತ್ತೊಂದು ಹೊಸ ಪಕ್ಷ ಬೇಕು. ಕರೆಕ್ಟಾಗಿ ಪ್ಲಾನ್ ಮಾಡಬೇಕು. ಎಲೆಕ್ಷನ್ ಟೈಮ್ಗೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾರಲ್ಲ, ಹಂಗಲ್ಲ. ನಾನು ಯಾಕೆ ಬಿಜೆಪಿಗೆ ಯತ್ನಾಳ್ ವಾಪಸ್ ಬರಬಾರ್ದು ಅಂತ ಹೇಳ್ತಿದ್ದೀನಿ ಅಂದ್ರೆ, ಅವ್ರಿಗಿರೋ ಕೆಪಾಸಿಟಿಗೆ ಹೊಸ ಪಕ್ಷ ಆಗಬೇಕು. ಅದು ಬಿಜೆಪಿಗೆ ಮುಟ್ ನೋಡ್ಕೊಳ್ಳಂಗೆ ಕೊಟ್ಟೆ ಕೊಡುತ್ತೆ ಅನ್ನೋ ನಂಬಿಕೆ ಫಸ್ಟ್ ಅವ್ರಿಗೆ ಬರಬೇಕು. ಪಕ್ಷ ಮಾಡ್ತೀವಿ ಅಂತ ಅವರಲ್ಲ, ಅವ್ರಿಗೆ. ಯತ್ನಾಳ್ ಅವರು ಪಕ್ಷವನ್ನ ಕಟ್ಟಿ ಸರ್ಕಾರ ಮಾಡ್ತೀವಿ ಅನ್ನೋ ನಂಬಿಕೆ ಅವ್ರಿಗೆ ಐತೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಪಕ್ಷ ಮಾಡ್ಬಿಟ್ಟು ಬಿಜೆಪಿಗಂತೂ ಒಡೆದಾಗ್ತೀವಿ ಅನ್ನೋ ನಂಬಿಕೆ ಐತೆ. ಯಡಿಯೂರಪ್ಪ ಅವ್ರು KJPನ ಕಟ್ಬಿಟ್ಟು ಏನು ಅತಿ ದೊಡ್ಡ ಸಾಧನೆ ಮಾಡಲಿಲ್ಲ, ಕಾಂಗ್ರೆಸ್ ಆಡಳಿತಕ್ಕೆ ಬರೋಕ್ಕೆ ದಾರಿ ಮಾಡಿಕೊಟ್ರಷ್ಟೇ. ಇಲ್ಲಿ ಯತ್ನಾಳ್ ಅವ್ರ ಪಕ್ಷ ಕಟ್ಟಿದ ತಕ್ಷಣ ಕಾಂಗ್ರೆಸ್ ಬರಬೇಕು ಮತ್ತೊಂದು ಅನ್ನೋದಲ್ಲ, ಹೊಸ ಪಕ್ಷದ ಉದಯ ಆಗ್ಬೇಕು. ಯಾಕೆಂದ್ರೆ ಅವರ ಮ್ಯಾನಿಫೆಸ್ಟೋ ಒಂದಷ್ಟು ಮಾತಾಡ್ತಾ ಇದ್ರು, ಒಂದೇ ₹1 ರಂಚ ಇಲ್ಲದೇನೆ ನೇರವಾಗಿ ಸರ್ಕಾರಿ ನೇಮಕಾತಿ, ಈ UPSC ಮಾದರಿಯಲ್ಲೇ ಪರೀಕ್ಷೆಗಳನ್ನ ಮಾಡಿಸಿ ಯಾರು ಲಂಚ ಇಲ್ಲದೆ ಸರ್ಕಾರದ ಕೆಲ್ಸಕ್ಕೆ ಬರಬೇಕು. ಏನ್ ಅಜೆಂಡಾ, ಏನ್ ಸಿದ್ಧಾಂತ? ಹಿಂದುತ್ವ, ಭ್ರಷ್ಟಾಚಾರ ಮುಕ್ತ, ಇಷ್ಟು ಅಂತ ಹೇಳ್ತಾವ್ರೆ. ಯತ್ನಾಳ್ ಅವ್ರ ಮಾತು ಕೇಳಿದ್ರೆ ಯಾಕೋ ಹೊಸ ಪಕ್ಷ ಆದ್ರೆ ಆಗೇ ಬಿಡಿ. ಅದರಲ್ಲಿ ಏನೈತೆ? ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಅನ್ಕೊಂಡು ಬಿಜೆಪಿ ಅಥವಾ ಮೆಜಾರಿಟಿ ಕೊಟ್ಬಿಟ್ರು ಅನ್ನೋ ಕಾಂಗ್ರೆಸ್ಸು ಎಲ್ಲ ಒಂದು ಲೆಕ್ಕಕ್ಕೆ ಅನ್ಸುತ್ತೆ. ಒಂದಷ್ಟು ಜನ ಅಂತಾರೆ ಮೆಜಾರಿಟಿ ಇದ್ರೆ ಒಳ್ಳೇದು, ಸರ್ವಾನುಮತದಿಂದ ನಿರ್ಧಾರಗಳನ್ನ ತಗೋಬಹುದು, ಅಭಿವೃದ್ಧಿ ಆಗುತ್ತೆ ಅಂತ. ಯಾಕೋ ಈ ಕಾಂಗ್ರೆಸ್ ಸರ್ಕಾರ ನೋಡ್ರೆ ಹಂಗೇನು ಅನ್ನಿಸ್ತಾ ಇಲ್ಲ. ಬರೀ ಬೆಲೆ ಏರಿಕೆ. ಎಲ್ಲಿ ಸರ್ಕಾರ ಬಿದೋಗ್ಬಿಡುತ್ತೋ ಅಂತ ಆಟ ಆಡ್ಸಕ್ಕೆ ಒಂದು 4 ಜನ ಇರಬೇಕು, ಮೆಜಾರಿಟಿ ಬರಬಾರ್ದು. ಯತ್ನಾಳ್ ಅವರು ಪಕ್ಷ ಮಾಡಲಿ, ಅವರು ಒಂದು 5-6 ಸೀಟ್ ಗೆಲ್ಲಿ ಬಿಡಿ, ಏನಂತೆ? ಯತ್ನಾಳ್ ಅವರು ಹೊಸ ಪಕ್ಷ ಮಾಡಬೇಕಾ? ರಾಜ್ಯ ರಾಜಕೀಯದಲ್ಲಿ ಹೊಸ ಕ್ರಾಂತಿ ಆಗಬೇಕಾ? ಅಥವಾ ವಿಜಯೇಂದ್ರ ನಾಯಕತ್ವ ಬದಲಾಗಬೇಕಾ? ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ಬೇಕಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.